ಸುವರ್ಣ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನೇರವಾಗಿ ನಿಮಗೆ ಈ ಪ್ರಶ್ನೆ ನೋಡಿ. ನೀವು ಈಗ ಮತದಾರರ ಪರಿಷ್ಕರಣೆಗೆ ಅಂತ ಒಬ್ಬ BLO ಆಫೀಸರ್ನ ಕಳಿಸ್ತಾರೆ. ಅದರ ಜೊತೆಗೆ ಈ ಸುಜಾತ ಅನ್ನೋರ ಬ್ರದರ್ ಹೋಗ್ತಾರೆ ಅಲ್ವಾ? ಅಲ್ಲಿಂದ ಗಲಾಟೆ ಶುರುವಾಗುತ್ತೆ. ನಿಮ್ಮ ಪ್ರಶ್ನೆ, ನಿಮ್ಮ ತಕರಾರು ಅವ್ರ ಬ್ರದರ್ ಯಾಕೆ ಅವ್ರ ಜೊತೆಗೆ ಹೋದ್ರು ಅಂತನಾ? ನಾನು ಮಾಡಿದ್ದಲ್ಲ ಮೇಡಮ್, ಪಬ್ಲಿಕ್ ಮಾಡಿದ್ದಾರೆ. ಈಗ ಆಮೇಲೆ ಇನ್ನೊಂದು ಸುಜಾತ ಅವರೇ, ಅವ್ರ ಬ್ರದರ್, ಅವ್ರ ಹೆಸರೇನೋ ಹೇಳಿದ್ರು, ಮರ್ಯಾದಾಸ್ ಅನ್ನೋರು ಅಲ್ಲಿಯ ಬೂತ್ ಅಧ್ಯಕ್ಷ ಮತ್ತು BLA2 ಅವ್ರು ಹೋಗದೆ ಇನ್ಯಾರು ಹೋಗ್ತಾರೆ? ಮೇಡಮ್ ನಾ ಹೇಳೋದು ಕೇಳ್ರಿ. 1ನೇ ತಾರೀಕಿಗೆ BLO ಮೇಡಮ್ ಅವ್ರ ಮನೆಗೆ ಹೋಗ್ತಾರೆ, ಪ್ರಕಾಶ್ ಬೊಮ್ಮಾಜಿ ಅವ್ರ ಮನೆಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಇಬ್ರು ಪಬ್ಲಿಕ್ ನನ್ಗ ಫೋನ್ ಮಾಡಿ ಹೇಳಿದ್ದಾರೆ, ಮೇಡಮ್ ಬರ್ತಿದ್ದಾರೆ, ಗೌರ್ಮೆಂಟ್ ಲಿಂದ ಬರ್ತಿದ್ದಾರೆ, ಅವ್ರ ಏನ್ ಮಾಹಿತಿ ಕೇಳ್ತಾರ ನಾವ್ ಕೊಡ್ತೀವಿ, ಇವ್ರ ಯಾಕೆ ಬಂದಿದಾರ ಅಂತ ಕೇಳಿದಾಗ ನಮ್ ಮೇಡಮ್ ಬೂತ್ ಅಧ್ಯಕ್ಷ ಅಂತಲ್ಲ ಮೇಡಮ್. ಸುವರ್ಣ ಅವರೇ, ಓಕೆ ಒಂದ್ ಸೆಕೆಂಡ್. ಸುವರ್ಣ ಅವರೇ, ಈಗ ಪಬ್ಲಿಕ್ ನೀವು ಕೇಳಿದ್ದಲ್ಲ, ಪಬ್ಲಿಕ್ಸೇ ಕೇಳಿದ್ದು ಆ ಪ್ರಶ್ನೆನ ಅನ್ಕೊಳ್ಳೋಣ. ಓಕೆ, ಅವನ ಯಾರು ಹೋಗಿದ್ದಾರೆ? ಸುಜಾತ ಬ್ರದರ್ ಮರ್ಯಾದಾಸ್, ಆತ ಬೂತ್ ಅಧ್ಯಕ್ಷ ಅಂತಲ್ಲ. ಮರ್ಯಾದಾಸ್ ಮೇಡಮ್ ಅದನ್ನ ಹೇಳಕತ್ತೀನ್ರಿ. ನಾವು ಅವ್ರು ಹೋದ್ಮೇಲೆ ಏನ್ ಗದ್ದಲ ಆತಲ್ಲ, ನಾವು ಇಮಿಡಿಯೇಟ್ಲಿ ಕಾರ್ಪೊರೇಷನ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿವಿ. ಸರ್, ನೀವು ಏನ್ ಇಬ್ರಿಗೆ ಏಜೆಂಟ್ ಅಂತ ಅವ್ರು ಕರ್ಕೊಂಡ್ ಹೋಗಿದ್ರಲ್ಲ, ಮರ್ಯಾದಾಸ್ ಮತ್ತು ಬಲರಾಮ್ ಅಂತ ಹೇಳಿ, ಇವ್ರನ್ನು ಬೂತ್ ಏಜೆಂಟ್ ನೀವು ಮಾಡಿದ್ರ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಡ್ತೀವಿ. ಇವ್ರೇನ್ ಮಾಡ್ತಾರೆ ಮೇಡಮ್, 3ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಮೀಟಿಂಗ್ ಇದೆ ಬರ್ರಿ ಅಂತಾರ. 4 ಗಂಟೆಗೆ ಇಮಿಡಿಯೇಟ್ ಆಗಿ ಬೇರೆ ಹೆಸರು ತೆಗೆದು ಇವ್ರ ಹೆಸರು ಹಾಕಿ ಅಲ್ಲಿ ಕೊಡ್ತಾರೆ. ಮತ ಪರಿಷ್ಕರಣೆ ಅಂತ ಆರಂಭ ಆಗಿದ್ದು ಕಾಂಗ್ರೆಸ್ನವ್ರಿಗೆ ಭಯನಾ? ಬಿಜೆಪಿ ಎಲ್ಲಿ ಪಕ್ಷ ಸಂಘಟನೆ ಮಾಡ್ಕೊಳ್ತಾ ಇದೆಯೋ ನಮಗ್ ಹಿಂದೇಟ್ ಹಾಕ್ತಾರೆ, ನಮಗ್ ಬಿತ್ತು ಓದೆ ಅಂತ, ಇದೆಲ್ಲ ಸ್ಟ್ರಾಟಜಿನ? ಅದಕ್ಕೆ ರಾಜಕೀಯ ತಂದ್ರ? ಅದಕ್ಕೊಬ್ಬ ಹೆಣ್ಮಕ್ಳು ಬಟ್ಟೆ ಹಾಕೊಂಡು ಪೊಲೀಸರನ್ನ ಎಳ್ಕೊಂಡು ಹೋಗೋ ತರ ಮಾಡಿದ್ರ ಕಾಂಗ್ರೆಸ್ನವರು? ಏನಿಲ್ಲ ಮೇಡಮ್, ನಾವು ಈ ಸಲ 3 ಸಲ ಅಂದ್ರೆ ಆರ್ಚ್ ಬಂದಿದ್ವು ಅಂದ್ರೆ ಹೈಯೆಸ್ಟ್ ಲೀಡ್ ಲಿಂದ ಬರ್ತಿದೆ ನಮ್ಮ ವಾರ್ಡ್. ನಾವು ಯಾವ ತರ ಇದೀವಿ ಎಲ್ಲರಿಗೂ ಗೊತ್ತಿದೆ. ಅವ್ರ ಬಗ್ಗೆ ಇನ್ನು ಯಾರಿಗ ಬಿಜೆಪಿದವ್ರಿಗೆ ಮತ್ತೆ ಹೆಣ್ಮಕ್ಳು ಈ ತರ ಆಗಿರೋದು ಸರಿನಾ ನಿಮ್ಗೆ? ನೀವು ನಿಮ್ಮ ಏರಿಯಾದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಸಂತೋಷ. ನಾನು ಹೇಳ್ತಾ ಇರೋದು, ಒಂದು ಹೆಣ್ಣು ಮಗಳಿಗೆ ಪೊಲೀಸರ ಕಸ್ಟಡಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ನಿಮ್ಗೆ ಅಮಾನವೀಯ ಕೃತ್ಯ ಅಂತ ಅನಿಸಲ್ವಾ? ನೀವು ಮಾತಾಡಿದ್ ವೇಸ್ಟ್ ಆಗ್ಬಿಡ್ತಾ, ಅವ್ರಿಗೆ ಪ್ರಶ್ನೆ ಪಾಸ್ ಆಗಲ್ಲ. ಅವ್ರು ನಿಲ್ಸಿದ್ಮೇಲೆ ಮಾತಾಡೋಣ. ಓಕೆ ಮೇಡಮ್, ಆಯ್ತು, ಅವ್ರ ಮೇಲೆ 9 ಕೇಸ್ ಇದೆ. ನೀವು ಅವ್ರ ಕ್ಯಾರೆಕ್ಟರೇ ಸರಿ ಇಲ್ಲ ಅಂತೀರಿ. ಆಕ್ಚುಲಿ ಹಂಗೆ ಮಾತಾಡಬಾರ್ದು ಹೆಣ್ಮಕ್ಳು ವಿಚಾರದಲ್ಲಿ. ನಿಮ್ಮ ಮಾತನ್ನೇ ತಗೊಂಡೆ ಅಂತ ಅನ್ಕೊಳ್ಳಿ. ಹಂಗಂದು ಮಾತ್ರಕ್ಕೆ ಪೊಲೀಸರು ಯದ್ವಾತದು ಒಬ್ಬ ಹೆಣ್ಮಗಳನ್ನ ಹೆಂಗ್ ಬೇಕ್ ಹಂಗ್ ರೋಡ್ ನಲ್ಲಿ ಎಳ್ಕೊಂಡು ಹೋಗ್ಬೋದಾ? ಜೀಪಿಗೆ ಹತ್ತಿಸ್ಬೋದಾ? ನೀವು ಒಬ್ಬ ಹೆಣ್ಮಗಳು, ನಾನು ಒಬ್ಬ ಹೆಣ್ಮಗಳು, ಆಕೆ ಮೇಲೆ ಏನ್ ಕೇಸ್ ಇದೆಯೋ ಆಕೆ ಅಲ್ಲಂಡೆ ಬಿಟ್ಟಾಕಣ. ಮಹಿಳಾ ಆರೋಪಿನ ಪೊಲೀಸರು ಹಂಗ್ ನಡೆಸ್ಕೊಳ್ಳೋದು ನಿಮ್ಮ ಏರಿಯಾದಲ್ಲಿ ಸರಿನಾ? ಒಪ್ಕೋತೀರಾ ಅದನ್ನ? ಮೇಡಮ್, ಅವ್ರಿಗೆ ಯಾವುದೇ ತರ ಹಾನಿ ಮಾಡಿಲ್ಲ. ಅವ್ರು ತಮಗೆ ಬೇಕಂತ ಹೇಳಿ ಮಾಡ್ಕೊಂಡಿದ್ದು ಮೇಡಮ್ ಅಷ್ಟೇ. ಸುವರ್ಣ ಅವ್ರೆ, ಕ್ರಿಯೇಷನ್ ಏನ್ರಿ? ಬಿಜೆಪಿ ಕಾಂಗ್ರೆಸ್ ಕಲರ್ ಹಾಕ್ತಿದ್ದಾರೆ. ಸುವರ್ಣ ಅವ್ರೆ, ಯಾವ್ದು ಅಲ್ಲ ರೀ, ನಾವು ವಿಜುವಲ್ಸ್ಗಳ ವಿಡಿಯೋವನ್ನ ಕೇಳಿಸ್ಕೊಳ್ಳಿ. ಸುವರ್ಣ ಅವರೇ, ವಿಡಿಯೋಗಳನ್ನ ನಾವು ಕಣ್ಣಾರೆ ನೋಡಿದೀವಿ. ಕಿರ್ಚಾಡಿದ್ದು, ಅರ್ಚಾಡಿದ್ದು, ಅವ್ರ ಮೇಲೆ ಪೊಲೀಸ್ ಪೇದೆಗಳಿಗೆ ಪರ್ಚಿದ್ದು, ಕಚ್ಚಿದ್ದು ಎಲ್ಲ ನೋಡಿದೀವಿ. ಅದ್ರ ಜೊತೆಗೆ ಅವ್ರನ್ನ ಎಳ್ದು ಓಡಾಡಿದ್ದು, ಬಟ್ಟೆ ಒಂದ್ ರೀತಿ ವಿವಸ್ತ್ರ ಆಗಿದ್ದು, ಅವನ್ನ ನೋಡಿದ್ವಿ. ಸುಳ್ಳ ಹಂಗದ್ರ ಅದೆಲ್ಲ? ಮೇಡಮ್, ಪೊಲೀಸ್ ಅವರು ಮಾಡಿಲ್ಲ, 100% ಸತ್ಯ ಮೇಡಮ್. ಪೊಲೀಸ್ ಅವ್ರು ಮಾಡಿಲ್ಲ, ಎಲ್ಲ ಬಿಟ್ಕೊಂಡು ನಿಂತಿದ್ದಾರೆ ಮೇಡಮ್. ಒಂದ್ ನಿಮಿಷ, ನಿಮ್ಗೊಂದ್ ಕ್ವೆಶ್ಚನ್ ನಾವು ಹೇಳ್ತೀವಿ. ಆ ಹೆಣ್ಮಗಳ ಮೇಲೆ ನೀವು ಅಷ್ಟೊಂದು ಆರೋಪ ಮಾಡ್ತಾ ಇದೀರಲ್ಲ ಸುಜಾತ ಮೇಡಮ್, ಪೊಲೀಸ್ ಅವ್ರು ಬಿಟ್ಟಿದ್ದು ನೀವು ನೋಡಿದ್ರಾ? ಒಂದ್ ನಿಮಿಷ ಸುಜಾತ ಮೇಡಮ್, ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪೊಲೀಸ್ ಅವರು ಬಿಚ್ಚಿರ್ತಕ್ಕಂಥ ನೀವು ನೋಡಿದ್ದೀರಾ ಅಂತಂದ್ರೆ, ಹಾಗಾದ್ರೆ ಅವ್ರ ಬಿಚ್ಚಿರ್ತಕ್ಕಂಥ ನೀವು ನೋಡಿದ್ದೀರಾ? ಹಾಗಾದ್ರೆ ನೀವೇನ್ ಮಾತಾಡ್ತಾ ಇದ್ದೀರಾ? ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಜವಾಬ್ದಾರಿತವಾಗಿ ಮಾತಾಡಿ. ನಿಮ್ ಮೇಲ್ ಕೂಡ ಕೇಸ್ಗಳಿದೆ, ದಯಮಾಡಿ ಮೇಡಮ್ ಅವರೇ, ನಿಮ್ ಮೇಲ್ ಕೂಡ ಕೇಸ್ಗಳಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅವ್ರ ತಂಗಿ ಹೇಳ್ತಾರೆ ಬೂತ್ ಕಾಲಲ್ಲಿ ಓದಿದ್ದಾರೆ ನಮ್ಮನ್ನ ಮನೆ ಮುಂದೆ ಅಂತ ಹೇಳಿ. ನೀವು ಪೊಲೀಸ್ ಅವ್ರು ತಪ್ಪಿಸ್ಕೊಳ್ಳೋದಿಕ್ಕೆ ಅವ್ರ ಕೈಲಿ ಇವತ್ತು ಈ ಸ್ಟೇಟ್ಮೆಂಟ್ ಹೇಳಿಸ್ತಾ ಇದಾರೆ. ಅವರಷ್ಟಕ್ಕೆ ಅವರೇ ಬಟ್ಟೆ ಬಿಚ್ಕೊಂಡ್ರು ಅಂತಕ್ಕಂಥ ಹೇಳ್ಬೇಕು ಅಂತ ಹೇಳಿ ಒತ್ತಡ ಹೇಳ್ತೀರಾ ಅಂತಕ್ಕಂಥ ಮಾತನ್ನ ಬರುತ್ತೆ. ಇದಕ್ಕೆ ನಿಮ್ ಉತ್ತರ ಏನು? ಒಂದೊಂದಕ್ಕೆ ಉತ್ತರ ಅವರು ಹೊಡೆದಿದ್ದು ಗಂಡು ಮಕ್ಕಳಿಗೆ ಹೊಡೆದಿದ್ದನ್ನು ಕಣ್ಣಾರ ಮುಂದೆ ಇಟ್ಕೊಂಡು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಇವ್ರಿಗೆ ಮೇಡಮ್ ಯಾರು ನಾವು ನೀವು ಜಗಳ ಆಡ್ದಂಗ ಅವಳು ಇವಳು ಅಂತ ಮಾತಾಡ್ಕೊಂಡು ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಲ್ಲ, ನಾನು ಜನ ಹೇಳ್ತಿದ್ದೆ, ಒಂದ್ second, ಇಡೀ ಒಂದ್ ಕರ್ನಾಟಕ second. ಸರ್ಕಾರದ ಗೃಹ ಇಲಾಖೆ ತಡೀರಿ, ಪೊಲೀಸರನ್ನ ನಿಷ್ಕ್ರಿಯ ಮಾಡಿದ್ದಾರೆ. ಫ್ರೀ ಗಾಂಧಿ ಶೆಟ್ಟಿ ಅವರೇ, ಒಂದ್ second, ಇವ್ರದ್ದೊಂದು ಪ್ರಶ್ನೆ ಇದೆಯಂತೆ. ಗಂಡು ಮಕ್ಕಳಂದ್ರೆ ಗೌರವ ಇದೆ. ಆ ಗೌರವಗೆ ಅವರು ಅದ್ರ ತಕ್ಕಂಗ ಇಲ್ಲ ರೀ, ನಿಮಗ್ ಗೊತ್ತಾಗ್ತಾ ಇಲ್ಲ. ಸರಿ, ನೀವು okay. ಇನ್ನು ಮೇಡಮ್, ಇಲ್ಲ, ಕೈ ತಡೀರಿ ನೋಡಿ. ಮೇಡಮ್. ಆಯ್ತು, ತಡೀರಿ ಮೇಡಮ್. ಒಂದ್ ದಯವಿಟ್ಟು ಒಂದ್ ಸ್ವಲ್ಪ ಹೊತ್ತಿರಿ. ಆಯ್ತ್ರಿ ಸುವರ್ಣ ಅವರೇ, ಕೇಳಿಸ್ಕೊಳ್ಳಿ. ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿಮಗೆ ಗೌರವ ಇದೆ, ಅವ್ರೊಬ್ರ ಮೇಲೆ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಾ ಇದೀರಿ. ಆ ಪದ ಬಳಕೆ ಬೇಡ ಅಂತ 20 ಸಲ ಹೇಳ್ದೆ ನಾನು. ಮೇಡಮ್, ಫೈನ್. ಗಂಡು ಮಕ್ಕಳನ್ನ ಏನ್ ಸರಿ ಇಲ್ಲ? ಹೊಡೆಯೋದು, ಜಗಳ ಈ ಮಾಡೋದು, ಸುಜಾತ ಅನ್ನೋರು ಏನ್ ಮನೆಯೊಳಗೆ ತಪ್ಪು ಮಾಡಿದ್ದಾರೆ? ಗೌರವ ಬರುತ್ತೆ ಅಂದ್ರೆ ಅವ್ರ ಮೇಲೆ. ಕೇಳ್ರಿ ಇಲ್ಲಿ. ಸುಜಾತ ಅನ್ನೋರ್ ಮೇಲೆ ಏನೇನ್ ಆರೋಪ ಇದಾವೆ, ಏನ್ ತಪ್ಪು ಮಾಡಿದ್ದಾರೆ ಆ ಮಹಿಳೆ? ಮೇಡಮ್, ಈಗ ಹಾ ನಮ್ಮ ವಾರ್ಡಲ್ಲಿ 1200 ವೋಟರ್ಸ್ ಅದಾರೆ. ಹಾ ಎಲ್ಲ ವೋಟರ್ಸ್, ಎಲ್ಲ ಮಹಿಳೆಯರಿಗೆ ಎಲ್ಲರಿಗ್ ಬಿಟ್ಟು ಇವ್ರೊಬ್ರ ಮೇಲೆ ಯಾಕೆ ಮಾಡ್ತಾರ? ನೀವು ಪೊಲೀಸ್ ಸ್ಟೇಷನ್ ಹೋಗಿ ಚೆಕ್ ಮಾಡ್ರಿ, ಎಷ್ಟು ಕೇಸ್ ಕಾಂಪ್ರಮೈಸ್ ಆಗಿದಾವೆ, ಎಷ್ಟು ಕೇಸ್ FIR ಆಗಿದೆ, ಯಾವ ಸ್ಟೇಷನ್ ಕೇಸ್ ಬಗ್ಗೆನೇ ಆಯ್ತು. ಓಕೆ ಸುವರ್ಣ ಅವರೇ, ಓಕೆ. ಒಂದ್ ಸೆಕೆಂಡ್ ಮೇಡಮ್. ಆಯ್ತು, ತುಂಬಾ ಕೇಸ್ಗಳಿದಾವೆ, ಹಾಗಾಗಿ ಆ ಹೆಣ್ಮಕ್ಳಿಗೆ ನಂಗೆ ಬೆಲೆ ಕೊಡ್ಬೇಕು ಅಂತ ಅನಿಸ್ತಿಲ್ಲ ಅನ್ನೋದು ನಿಮ್ಮ ಆರೋಪ ಅಲ್ವಾ? ಒಂದ್ ನಿಮಿಷ ಒಬ್ಬ ಕಾರ್ಪೊರೇಟರ್ ಮೇಡಮ್, ಆಗಿ ನಾವು ಮರ್ಯಾದೆ ನಿಮ್ಮ ಮೇಲೆ ಕೇಳ್ರಿ ಇಲ್ಲಿ ಸುವರ್ಣ ಅವರೇ, ಒಂದ್ ಸೆಕೆಂಡ್ ಕೇಳಿ ಮೇಡಮ್ ಕೇಳಿ ಇಲ್ಲಿ. ನೀವು ಅರ್ಥ ಮಾಡ್ಕೊರಿ. ಒಂದು BLO ಮೇಡಮ್ಗೆ ನಾನು ಸ್ಪಷ್ಟವಾಗಿ ಫೋನ್ದಲ್ಲಿ ಹೇಳ್ತೀನಿ, ಮೇಡಮ್ ಏರಿಯಾದಲ್ಲಿ ಅವ್ರ ಬಗ್ಗೆ ಸರಿಯ ಅಭಿಪ್ರಾಯ ಇಲ್ಲ ಮೇಡಮ್, ದಯಮಾಡಿ ಅವ್ರು ಬ್ಯಾಡ್ರಿ ಮೇಡಮ್, ಬೇರೆ ಯಾರಿಗಾದ್ರೂ ಕರ್ಕೊಂಡು ಹೋಗಿ ನೀವು ಮಾಡ್ಕೋರಿ, ನಮ್ಗೆ ಅಭ್ಯಂತರ ಇಲ್ಲ. ಆಯ್ತು, ತಡೀರಿ. ಪಬ್ಲಿಕ್ ಫೋನ್ ಮಾಡ್ತಿದ್ದಾರೆ ಮೇಡಮ್, ಬ್ಯಾಡ್ ಅಂತ ಅವ್ರಿಗೆ 2 ಸಲ ಫೋನ್ ಮುಖಾಂತರ ಸುವರ್ಣ ನಾನು ಅವರೇ, ತಿಳಿಸಿ ಹೇಳಿದೆ ಸುವರ್ಣ ಅವರೇ, ಮೇಡಮ್. 9 FIR ಅವ್ರ ಮೇಲೆ ಇದೆ ಅಲ್ವಾ? ಕೇಳಿಲಿ.